ನಮಸ್ತೆ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತಾ ನನ್ನ ಒಂದು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ನನ್ನ ವಿಡಿಯೋದಲ್ಲಿ ಬಂದು ಅಪ್ಪನ ಮನೆ ಹಾಗೆ ಗಂಡನ ಮನೆ ಎರಡೂ ನಾವು ಹೆಣ್ಮಕ್ಳು ಹೇಗೆ ಸಮವಾಗಿ ಎರಡು ಕಡೆ ಗೌರವವನ್ನು ತೂಗಿಸ್ಕೊಂಡು ಹೋಗೋದಂಥದ್ದು. ಏಕೆಂದರೆ ದಾರಿಲಿ ಹೋಗ್ತಾ ಇದ್ರೂ ಇದು ಅಪ್ಪನ ಮನೆ ಹುಡುಗಿ ಅಂತಲೂ ಅನ್ಬೇಕು, ಇದು ಅತ್ತೆ ಮನೆ ಹುಡುಗಿ ಅಂತಲೂ ಅನ್ಬೇಕು. ಅಂದರೆ ನಮಗೆ ಗೌರವ ಎರಡು ಕಡೆಯಿಂದನೂ ಸಿಗಬೇಕು. ಅದನ್ನು ನಾವು ಹೇಗೆ ಅದನ್ನು ನಿಭಾಯಿಸ್ಕೊಂಡು ಹೋಗಬೇಕು. ಏಕೆಂದರೆ ನಮ್ಮ ತಾಳ್ಮೆ ಸಹನೆ ಎಲ್ಲ ನಮಗೆ ಬಂದು, ಯಾಕಂದರೆ ನಮ್ಮ ತಂದೆ ತಾಯಿಗಳು, ನಮ್ಮ ಅತ್ತೆ ಮಾವಗಳು ಅದನ್ನೆಲ್ಲ ಪಾಲಿಸ್ಕೊಂಡು ಬಂದಿರ್ತಾರೆ. ನಾವು ಓದುವಂಥ ಮನೆಗಳಲ್ಲಿ ತಾಯಿ ಮನೇಲೂ ಗೌರವ ತಗೋಬೇಕು, ಗಂಡನ ಮನೇಲೂ ಗೌರವ ತಗೋಬೇಕು. ಈ ಎರಡು ಗೌರವನ ತಗೋಬೇಕಾದ್ರೆ ನಾವು ಜೀವನದಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡ್ಕೋಬೇಕು. ಒಂದನ್ನು ಮಾಡ್ಕೊಂಡು ಹೋಗ್ತಾಯಿದ್ರೆ ಇಂಥವರ ಮಗಳ ಇದು ಅಂತ ನಮ್ಮನ್ನು ರೋಡಲ್ಲಿ ಹೋಗ್ತಾಯಿದ್ರೆ ಎಂಥ ಮಗಳಿಗೆ ಜನ್ಮ ಕೊಟ್ಟಿದ್ದಾನೆ ಅಪ್ಪ ಅಮ್ಮ ಅಂತ ಅವರಿಗೆ ಹೆಸರಿರಬೇಕು. ಎಂಥ ಸೊಸೆ ತಗೊಬಂದೆ ಅಂತ ಅಂದ್ಕೊಂಡು ಗಂಡನ ಮನೇಲಿ ತಂದರೆ ಇದ್ದರೆ ನಿನ್ನಂಥ ಸೊಸೆ ಇರಬೇಕು, ಎಲ್ಲೂ ಹುಡುಕಿ ತಂದೆ ಇಂಥ ಒಂದು ಸೊಸೆನ ಅನ್ನೋ ರೇಂಜಿಗೆ ನಾವು ಇರಬೇಕು. ಯಾಕಂದರೆ ತಾಯಿ ಮನೆ ಅತ್ತೆ ಮನೆ ಎರಡೂ ಒಂದೇ. ಒಂದು ನಾವು ಹುಟ್ಟು ಬೆಳೆದ ಮನೆ, ಇನ್ನೊಂದು ನಾವು ಹೋಗಿ ಜೀವನ ಕಟ್ಟುವಂಥ ಮನೆ. ಯಾಕಂದರೆ ನಾವಿಲ್ಲಿ 18 ವರ್ಷ 20 ವರ್ಷ ನಾವು ಈ ಮನೇಲಿ ಇದ್ದೀವಿ ಅಂದರೆ ನಾವು ಚಿಕ್ಕ ವಯಸ್ಸಿಂದ ಇನ್ನು 20 ವರ್ಷದಿಂದ ಇನ್ನು 100 ವರ್ಷ ಎಷ್ಟು ವರ್ಷ ಆಗುತ್ತೆ ಆ ಜೀವನದಲ್ಲಿ ನಮ್ಮ ಒಂದು ಮನೆ ಆಗಿರುತ್ತೆ. ಆ ಮನೇಲಿ ನಾವು ಹೇಗೆ ಅಂದರೆ ಎರಡನ್ನೂ ಸಮವಾಗಿ ಸಮದ್ಕೋಬೇಕು. ಯಾಕಂದರೆ ಎಲ್ಲೂ ಕುಗ್ಬಾರ್ದು. ಅಪ್ಪ ಅಮ್ಮನ ಮನೆ ಮರ್ಯಾದೆನೂ ಹೋಗ್ಬಾರ್ದು, ಗೌರವನೂ ಕಡಿಮೆ ಆಗಬಾರ್ದು. ಈ ಕಡೆ ಗಂಡನ ಮನೆ ಗೌರವನೂ ಕಡಿಮೆ ಆಗ್ಬೋದು. ಆದರೆ ನಾವು ಹೆಣ್ಮಕ್ಳು ಒಂದಷ್ಟು ವಿಷಯಗಳನ್ನ ನಾವು ಮನದಟ್ಟು ಮಾಡಿಕೊಂಡ್ರೆ ಎರಡು ಮನೆ ಗೌರವನೂ ಕಾಪಾಡ್ಬೋದು. ಯಾಕಂದರೆ ರೋಡಲ್ಲಿ ಹೋಗೋದು ಎಂಥ ಮಗಳಿಗೆ ಜನ್ಮ ಕೊಟ್ಟಿದ್ಯಪ್ಪ ಅನ್ನೋದಕ್ಕಿಂತನೂ, ಇಂಥ ಸೊಸೆನ ತಂದಿದ್ಯಪ್ಪ ನೀನು ಅನ್ನೋದಕ್ಕಿಂತನೂ, ಎಂಥ ಮಹಾತಾಯಿಗೆ ಜನ್ಮ ಕೊಟ್ಟಿದ್ಯಾ, ಎಂಥ ಮಹಾತಾಯಿಗೆ ಮನೆಗೆ ತಂದಿದ್ಯಾ ಅಂತ ಹೇಳ್ಕೊತಾ ಇದ್ರು. ಅದರಷ್ಟು ಹೆಮ್ಮೆ ನಮ್ಮ ಹೆಣ್ಮಕ್ಳದ್ದು ಮತ್ತೊಂದೇನಿದೆ ಅಲ್ವಾ. ನಾವು ಹೆಣ್ಮಕ್ಳಾದವರು ಎಲ್ಲನೂ ತಗ್ಗಿ ಬಗ್ಗಿ ಮಾತಾಡೋ ಅಂತ ಎಲ್ಲಿ ಮಾತಾಡಬೇಕು ಅಲ್ಲಿ ನಾವು ಮಾತಾಡಲೇಬೇಕಾಗುತ್ತೆ. ಆ ಜಾಗದಲ್ಲಿ ನಾವು ಮಾತಾಡಬೇಕು. ಆದರೆ ಎಲ್ಲನೂ ಮಾತಾಡುವಂಥದ್ದಲ್ಲ. ಎಲ್ಲಿ ತೂಕೋದ ಮಾತಿರುತ್ತೋ, ನಮ್ಮ ಮಾತು ಎಲ್ಲಿ ಅವಶ್ಯಕತೆ ಇರುತ್ತೋ ಅಲ್ಲಿ ಮಾತಾಡಿ ತಗ್ಗಿ ಬಗ್ಗಿ ನಡೆದು ಒಳ್ಳೆಯದು. ಕೆಟ್ಟೋಗಿರೋ ಅತ್ತೆ ಮಾವನು ನಮ್ಮ ದಾರಿಗೆ ತಂದ್ಕೊಳ್ಳುವಂಥದ್ದು ನಮ್ಮ ಕೈಲಿದೆ. ಯಾಕಂದರೆ ಅತ್ತೆ ಸೊಸೆ ಮಧ್ಯ ಬಾಂಧವ್ಯ ಇರುತ್ತೆ. ಆದರೆ ಒಂದು ಕಡೆ ಸೊಸೆ ಕೆಟ್ಟವರಾದರೆ ಅತ್ತೆ ಕೆಟ್ಟವ್ರು ಇರ್ತಾರೆ, ಅತ್ತೆ ಕೆಟ್ಟವರಾದರೆ ಸೊಸೆ ಕೆಟ್ಟವ್ರು ಇರ್ತಾರೆ. ಇವರಿಬ್ಬರು ಚೆನ್ನಾಗಿದ್ರೆ ಗಂಡ ಸರಿ ಇರಲ್ಲ, ಗಂಡ ಸರಿ ಇದ್ದರೆ ಇವರಿಬ್ಬರು ಸರಿ ಇರಲ್ಲ, ಇವರಲ್ಲಿ ಗಂಡ ಹೆಂಡತಿ ಸರಿ ಇದ್ದರೆ ಅತ್ತೆ ಸರಿ ಇರಲ್ಲ. ಈ ಮೂರು ಬಾಂಧವ್ಯದಲ್ಲಿ ಒಂದೊಂದೆಲ್ಲ ಭಿನ್ನಾಭಿಪ್ರಾಯಗಳಿರುತ್ತೆ. ಅತ್ತೆ ಮನೆ ಸ್ವರ್ಗ ಸಿಕ್ಕಿದ್ರೆ ತಾಯಿ ಮನೆ ನರಕ ಆಗಿರುತ್ತೆ ಎಷ್ಟೋ ಹೆಣ್ಮಕ್ಳಿಗೆ ತಾಯಿ ಮನೆ ನರಕ ಸಿಕ್ಕಿದ್ರೆ ಗಂಡನ ಮನೆ ನರಕ ಆಗಿರುತ್ತೆ. ಆದರೆ ಇಲ್ಲೆಲ್ಲೂ ನಮ್ಮತನನ ಬಿಡಬಾರ್ದು. ಏನೇ ಆಗಲಿ ಅಂದರೆ ಯಾರ ಮನೇಲಿ ಜಗಳ ಇಲ್ಲ, ಪ್ರತಿಯೊಬ್ಬರ ಮನೇಲೂ ಜಗಳ ಅನ್ನೋದು ಇದ್ದಿರುತ್ತೆ. ಅದನ್ನು ನಾವು ಮನೆಯೊಳಗಿನ ಜಗಳ ಮನೆಯೊಳಗೆ ಇಟ್ಕೊಂಡು ತೂಕವಾಗಿ, ಅಂದರೆ ನಮ್ಮ ಮಾತು ಅತ್ತೆ ಮನೇಲಿ ಯಾವ ಟೈಮಲ್ಲಿ ನಾವು ಮಾತಾಡಬೇಕು ಆ ಟೈಮಲ್ಲಿ ಮಾತಾಡಿ ನಮ್ಮದು ತಪ್ಪಿಲ್ಲದ ತಪ್ಪಿಗೆ ನಾವಲ್ಲಿ ತಲೆ ಬಾಗಬಾರ್ದು. ನಮ್ಮ ತಪ್ಪಿದ್ದಾಗ ನಾವು ತಲೆ ಬಾಗೋಣ, ತಪ್ಪಿಲ್ಲದ ತಪ್ಪಿಗೆ ಅಲ್ಲಿ ತಲೆ ಬಾಗಕ್ಕೆ ಹೋಗಬಾರ್ದು. ಮಾತಾಡಿ ನಾನೇನು ತಪ್ಪು ಮಾಡಿದ್ದೀನಿ, ನನ್ನಿಂದ ಏನು ಮಿಸ್ಟೇಕ್ ಆಗಿದೆ ತಿಳಿಸಿ, ನಾನು ತಿದ್ಕೋತೀನಿ ಅಂತ. ಯಾಕಂದರೆ ಅಪ್ಪನ ಮನೆ ಪ್ರೀತಿಯಿಂದ ಬೆಳೆದು ಬಂದಿರ್ತೀವಿ. ಅಪ್ಪನ ಮುಂದೆ ಅಪ್ಪಂದೇ ಒಂದು ಪ್ರಪಂಚ, ಅಮ್ಮಂದೇ ಒಂದು ಪ್ರಪಂಚ. ತಾಯಿ 9 ಗಂಟೆ 10 ಗಂಟೆ ಆದರೂ ಎಬ್ಬಿಸ್ತಾಳೆ ನಮ್ಮನ್ನು. ಗಂಡನ ಮನೆಗೆ ಹೋಗೋವಂಥ ಹುಡುಗಿ ಆರಾಮಾಗಿ ರೆಸ್ಟ್ ಮಾಡಲಿ ಅಂತ. ಯಾಕಂದರೆ ನಮ್ಮ ಎಜುಕೇಷನ್ ಮುಗಿದ್ಮೇಲೆ ತಾಯಿ ತಂದೆ ಮಾಡುವಂಥದ್ದು ಒಂದು ಕೆಲಸ ಏನು ಅಂದರೆ, ನನ್ನ ಮಗಳು 1 ವರ್ಷ ಇರ್ತಾಳೋ 2 ವರ್ಷ ಅಂದರೆ ನಾವು SLC ದಾಟಿದ ಮೇಲೆ ತಂದೆ ತಾಯಿಗಳಿಗೆ ಮನಸ್ಸಲ್ಲೊಂದು ನೋವು ಸ್ಟಾರ್ಟ್ ಆಗುತ್ತೆ. ಏನಪ್ಪ ಅಂದರೆ ನನ್ನ ಮಗಳು ಬೇರೆಯವರ ಮನೆ ಸೊತ್ತು, ಅದು ಇನ್ನು ಅತಿ ಶೀಘ್ರದಲ್ಲಿ ಹೋಗ್ತಾಳೆ, ಇರುವಷ್ಟು ದಿನ ಚೆನ್ನಾಗಿ ನಿದ್ದೆ ಮಾಡಿ ಖುಷಿಯಲ್ಲೇ ಹೋಗಲಿ. ಯಾಕಂದರೆ ನಾವು ಬೆಳಿಗ್ಗೆ ಎದ್ದು ನಮ್ಮ ದಿನಚರಿಗಳನ್ನ ನಾವು ನೋಡ್ತಾ ಇರ್ತೀವಿ. ಗಂಡನ ಮನೆಗೆ ಹೋದಾಗ ಅವಳ ಜವಾಬ್ದಾರಿ ಅವಳು ತೊಗೊಂಡು ಅವಳು ಮಾಡಬೇಕಾಗುತ್ತೆ. ಇಲ್ಲಿ 10 ಗಂಟೆಗೆ ಮಲಗಿದ್ದಾಳೆ, ಅಲ್ಲಿ 10 ಗಂಟೆಗೆ ಮಲ್ಗೋಕ್ಕಾಗಲ್ಲ. ಯಾಕಂದರೆ 6 ಗಂಟೆಗೆ ಎದ್ದು ಅತ್ತೆ ಮಾವನಿಗೆ ಸೇವೆ ಮಾಡಬೇಕು, ಗಂಡನ ಸೇವೆ ಮಾಡಬೇಕು, ಮಕ್ಕಳ ಸೇವೆಗೆ. ಯಾಕಂದರೆ ಅವಳು ಆ ಮನೇಲಿ ಯಜಮಾನಿ ತಾಯಿ ಆಗ್ತಾಳೆ. ನನ್ನ ಮನೆಗೆ ಇದ್ದಷ್ಟು ದಿನ ಖುಷಿಯಾಗಿ ಹೋಗಲಿ ಅನ್ನೋದು ಎಷ್ಟೋ ತಾಯಿ ಇದು. ಯಾಕಂದರೆ ಎಕ್ಸಾಂಪಲ್ ಅದು ನಾನು ಅಷ್ಟೇ. ಈಗ ನಮ್ಮಮ್ಮ ಹೇಳ್ತಾರೆ ಮಗಳನ್ನ ತುಂಬ ಮುದ್ದಾಗಿ ಸಾಕ್ತಾ ಇದೆಯಾ ಅಂತ. ಆದರೆ ನನಗೇನಂತ 3 ವರ್ಷ 4 ವರ್ಷ 5 ವರ್ಷ ನನ್ನ ಮಗಳು ಗಂಡನ ಮನೆಗೆ ಹೋಗ್ತಾಳೆ,
ಅಲ್ಲಿ ಅವಳ ಒಂದು ಸಿಚುವೇಶನ್ ಹೇಗಿದೆ, ಯಾಕಂದರೆ ಹಣೆಯಲ್ಲಿ ಯಾವುದು ಬರ್ದಿರಲ್ಲ. ನಮ್ಮ ಪಾಲಿಗೆ ಏನು ಸಿಗುತ್ತೋ ಅದೇ ಸತ್ಯ. ಏನು ಸಿಗುತ್ತೆ ಅದನ್ನು ನಾವು ಅಲ್ಲಿ ಅನುಭವಿಸ್ಬೇಕಾಗುತ್ತೆ ಅಲ್ವಾ. ಒಳ್ಳೆಯದು ಇರ್ಬೋದು, ಕೆಟ್ಟದ್ದು ಇರ್ಬೋದು, ಎಲ್ಲ ಇರ್ಬೋದು. ಹಾಗಾಗಿ ನಾನು ಅವಳ ತುಂಬ ಸುಖವಾಗಿ ಬೆಳೆಸ್ತಾ ಇದ್ವಿ. ಕಷ್ಟನೂ ಕೊಡ್ತೀನಿ, ಇಲ್ಲ ಅಂತಲ್ಲ, ಆದರೆ ಕಣ್ತುಂಬ ನಿದ್ದೆ ಮಾಡಲಿ ಅಂತ. ಹಂಗೆ ಎಲ್ಲ ಅತ್ತೆನೂ ಕೆಟ್ಟವರಾಗಿರಲ್ಲ, ಎಲ್ಲರೂ ಹೊಂದಾಣಿಕೆ. ಅಂದರೆ ಮೋಸ್ಟ್ ಆಗ ಇದಕ್ಕೆ ಹೋದರೆ ಈಗ ಎಷ್ಟೋ ವಾಸಿ ಅತ್ತೆದಿರು ತುಂಬ ಚೆನ್ನಾಗಿ ಸೊಸೆದನ್ನ ಅರ್ಥ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆವಾಗ ಸೊಸೆ ಅತ್ತೆ ಅನ್ನೋ ಒಂದು ಅಂತರ ಇತ್ತು. ಅವಾಗೇನಂದು ಕೆಲವು ಮನೆಗಳಲ್ಲಿ ಮಗಳಾಗಿ ನೋಡ್ಕೊತಿದ್ರು, ಅವಳಿಗೇನು ಗೊತ್ತಾಗಲ್ಲ ಅಂದ್ಕೊಂಡು ಅವ್ಳಿಗೆ ತಿದ್ದಿ ಬುದ್ಧಿ ಹೋದ ಹೇಳಿ ಹಿಂಗೆಲ್ಲ ಹಿಂಗೆ ಮಾಡು ಅಂತ ಹೇಳ್ಕೊಂಡು ಸೊಸೆನ ಮಗಳ ಥರ ನೋಡ್ಕೊತಿದ್ರು. ಆದರೆ ಆಗ ಒಂದು ಸ್ವಲ್ಪ ಈಗಿನ ಅತ್ತೆಗಳು ತುಂಬ ಬೆಸ್ಟು ಅಂತೇಳಿ, ಯಾಕಂದರೆ ಸೊಸೆಗೆ ಅಂತರಿಸ್ಕೊಂಡು ಹೋಗ್ತಾರೆ. ಯಾಕಂದರೆ ಮನೆ ಒಳಗೆ ದಿನ ಕಾದಾಟ ಜಗಳ ಇವೆಲ್ಲ ಇದ್ದರೆ ಮನೆ ಸಂಸಾರ ಬೀದಿಗೆ ಬರುತ್ತೆ ಅಂತ ಅಂದ್ಕೊಂಡು ಎಲ್ಲನೂ ಅರ್ಥ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಆದರೆ ಎಲ್ಲರೂ ಅದೇ ಥರ ಅಡ್ಜಸ್ಟ್ ಮಾಡ್ಕೊತಾರೆ ಅಂತ ಹೇಳೋಕ್ಕಾಗಲ್ಲ. ಹಾಗೆ ನಾವು ಹೆಣ್ಮಕ್ಳಾಗಿರೋವಂಥದ್ದು ಏನಂದರೆ ಎರಡನ್ನೂ ಸಮವಾಗಿ ನೋಡಬೇಕು. ನಮಗೆ ತಂದೆ ಮನೇಲಿ ಹೋಗ್ತಾ ಇದ್ರೂ ಒಂದು ಗೌರವ ಇರುತ್ತೆ, ಅಪ್ಪನ ಮನೇಲಿದ್ರೂ ಗಂಡನ ಮನೇಲಿದ್ರೂ ಗೌರವ ಇರಬೇಕು. ಅಪ್ಪ ನೀನು ಹೆಂಡ್ತಿ ಎಂಥ ಚಿಂದಂತ ಹೆಂಡ್ತಿ. ಈ ಗೌರವ ನಾವು ಹೇಗೆ ತಗೋಬೇಕು ಅಂದರೆ ನಾವು ಮಾಡುವಂಥ ಕೆಲಸ ಕಾರ್ಯಗಳು. ಯಾವಾಗ ಯಾವ ಮನೇಲಿ ಗಂಡನಿಗೆ ಬೆಲೆ ಕೊಟ್ಕೊಂಡು, ಅತ್ತೆ ಮಾವನಿಗೆ ಬೆಲೆ ಕೊಟ್ಕೊಂಡು, ಯಾವ ಮನೇಲಿ ದೇವರು ದಿಂಡ್ರು ಅಂತ ಪೂಜೆ ಮಾಡಿಕೊಂಡು, ಮಕ್ಕಳಿಗೆ ಗೌರವ ಕೊಟ್ಕೊಂಡು, ಯಾವ ಮನೇಲಿ ಪ್ರಶಾಂತತೆ ನೆಮ್ಮದಿ, ಮನೆ ಯಾವಾಗಲೂ ನೆಮ್ಮದಿಯಾಗಿ ಯಾವ ಸೊಸೆ ಇಟ್ಕೋತಾಳೋ ನಿಜವಾಗ್ಲೂ ಆ ಮನೆ ಬಂಗಾರ ಅಂತಲೇ ಹೇಳ್ಬೋದು. ಯಾಕಂದರೆ ಅಲ್ಲಿ ಜಗಳಕ್ಕೆ ಇದಿರಲ್ಲ, ಏನಂದರೆ ಆಸ್ಪದ ಇರಲ್ಲ. ಯಾಕಂದರೆ ಏನಕ್ಕೆ ಜಗಳ ಆಡಬೇಕು? ಈಗ ಅತ್ತೆ ಒಂದು ಕೆಲಸ ಮಾಡ್ಕೊತಾರೆ, ಬಿಡು ಅತ್ತೆ ವಯಸ್ಸಾಗಿದ್ದಾರೆ ಮನೇಲಿ, ನಾನು ಅವ್ರ ಕೆಲಸ ಮಾಡಿಕೊಂಡ್ರೆ ಇನ್ನು ನೆಕ್ಸ್ಟ್ ಅವ್ರು ಕೆಲಸ ಮಾಡ್ಕೊಡ್ತಾರೆ. ಅತ್ತೆ ಇದ್ದರು ಏನೊಂದು ಸೊಸೆ ಏನೋ ಕೆಲಸ ಮಾಡ್ತಿದ್ದಾಳೆ, ನಾನೇ ಏನಾದ್ರು ಮಾಡ್ಕೊಡೋಣ ಅಂದ್ಕೊಂಡು ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಹೋಯ್ತಾ ಇದ್ದರೆ ಅಲ್ಲಿ ಯಾವ ಮನೇಲೂ ಜಗಳ ಅನ್ನಲ್ಲ. ಅಪ್ಪನ ಮನೆ ಹೇಗಿರುತ್ತೋ ಗಂಡನ ಮನೆಯೂ ಹಾಗೆ ಇರುತ್ತೆ. ಆದರೆ ಸೊಸೆ 9 ಗಂಟೆ ಮಲಗಿದ್ದಾಳೆ, ನಾನೇನು ಕಡಿಮೆ ಅಂತ ಅತ್ತೆ. ಆಮೇಲೆ ಮನೆ ವಿಷಯಗಳನ್ನ ತೊಗೊಂಡು ಈಚೆಗೆ ಹೇಳ್ಕೊಂಡು ಅಲ್ಲಿ ಮನಸ್ತಾಪಗಳನ್ನ ತಂದ್ಕೊಂಡು ಆ ಅಕ್ಕಪಕ್ಕದವರು ಇನ್ನೊಂದು ವಿಷಯನ ಸೊಸೆ ಕಿಚ್ಚೋದು, ಇಲ್ಲ ಅತ್ತೆ ಕಿವಿಗೆ ಚುಚ್ಚೋದು, ನಿನ್ನ ಸೊಸೆ ಹಿಂಗೆ ಅಂತಿದ್ಲು, ನಿಮ್ಮ ಅತ್ತೆ ಹಿಂಗೆ ಅಂತಿದ್ಲು. ಇಲ್ಲಿ ಮನೆ ವಿಚಾರನ ಒಂದು ಜಗಳ ಆಗಲಿ ಏನೇನು ಈ ಮನೆ ವಿಚಾರನ ಹೊರಗಡೆ ಯಾವಾಗ ಅತ್ತೆ ಆಗಲಿ ಸೊಸೆ ಆಗಲಿ ಹೊರಗಡೆ ತಗೊಂಡು ಹೋಗ್ತಾರೋ ಅಲ್ಲೇ ಮನಸ್ತಾಪಗಳಿಗೆ ದಾರಿಯಾಗೋದು, ಅಲ್ಲೇ ಸಂಸಾರಗಳು ಬಿರುಕಾಗೋದು. ಆ ವಿಷಯಗಳು ಗಂಡನಿಗೆ ಹೋಗ್ತಾನೆ, ದುಡಿದು ಬಂದ ಗಂಡನಿಗೆ ಆ ವಿಷಯಗಳನ್ನ ತಿಳಿಸಿದಾಗ ಅವನು ಎತ್ತಗೂ ನೆಮ್ಮದಿ ಇರಲ್ಲ. ಅವನಿಗೆ ಆ ಕಡೆನೂ ನೆಮ್ಮದಿ ಇಲ್ಲ, ಈ ಕಡೆನೂ ನೆಮ್ಮದಿ ಇಲ್ಲ, ಹೆಂಡ್ತಿನೋ ತಾಯಿನೋ ಅನ್ನೋ ರೇಂಜಿಗೆ ಬಂದೋಗುತ್ತೆ. ಆವಾಗ ನನ್ನ ವಂಶನ ಬೆಳಗುವಂತ ಬಂದಿರೋಳು ಹೆಂಡ್ತಿ ಆಗಿದ್ದರೆ ನನ್ನ 9 ತಿಂಗಳು ಎತ್ತು ಹೋಗ್ತಿರೋಳು ತಾಯಿ. ಈಗ ಹೆಂಡ್ತಿನೂ ದೂರ ಮಾಡೋಲ್ಲ, ಗಂಡನೂ ದೂರ, ಲಾಸ್ಟಿಗೆ ಅವ್ನಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಆದರೆ ಒಂದೊಂದ್ಸಲ ಏನು ಮಾಡ್ತಾನೆ ಅಂದರೆ ಹೆಂಡ್ತಿ ಕಡೆ ಹೋಗ್ಬಿಡ್ತಾನೆ, ತಾಯಿನ ನಡುವೆ ಹೇಳ್ಬಿಡ್ತಾರೆ. ಎಷ್ಟೋ ಜನ ನಾನು ನೋಡಿದ್ದೀನಿ, ನಾನು ನೋಡಿರೋದು ಕೇಳ್ತಾ ಇದ್ದೀನಿ ಅಷ್ಟೇ. ನನ್ನ ಒಂದು ಫ್ಯಾಮಿಲಿನೇ ನಡೆದಿದೆ, ನಾನು ಬೇರೆ ಎಲ್ಲೂ ಹೋಗಲ್ಲ. ಜಾಸ್ತಿ ಹೆಂಡ್ತಿ ಕಡೆನೇ ವಾಲಿರೋವಂಥವ್ರು ಜಾಸ್ತಿ. ಯಾಕಂದರೆ ತಂದೆ ತಾಯಿಗಳು ಸಾಕಿರೋಂಥ ತಂದೆ ತಾಯಿಗಳಿಗಿಂತನೂ ನಮ್ಮ ಲೈಫಿಗೆ ಬಂದೋಳೆ ಹೆಚ್ಚು ಅನ್ನೋರು ತುಂಬ ಜನ ನಮ್ಮ ಫ್ಯಾಮಿಲಿಲಿ ಇದ್ದಾರೆ. ಅತ್ತೆ ಮಾವನ ಕಡೆಗಣಿಸೋದು, ಅವ್ರನ್ನೊಂಥರ ಕೇವಲವಾಗಿ ನೋಡೋದು ಏನದು. ಯಾಕಂದರೆ ಮಗನಿಂದ ತಾಯಿ ಅನ್ನೋದನ್ನ, ತಾಯಿಯಿಂದ ಮಗ ಅನ್ನೋದನ್ನ ಮರ್ತೋಗ್ಬಿಟ್ಟಿರ್ತಾರೆ ಕೆಲವರು. ಅದು ಬೇಡ, ಟಾಪಿಕ್ ಎಲ್ಲ ಬೇಡ, ಬೇರೆ ಇರುತ್ತೆ ಫ್ರೆಂಡ್ಸ್. ಹಂಗೆ ನಮ್ಮ ಜೀವನದಲ್ಲಿ ಮನೆ ಒಳಗಿರುವಂಥದ್ದು ನಮ್ಮ ಅಪ್ಪ ಅಮ್ಮನಿಗೂ ತಿಳಿಸ್ಬಾರ್ದು ನಾವು ಮನೆಯೊಳಗೆ ಏನೇ ನಡೆದ್ರು. ಯಾಕಂದರೆ ಅಪ್ಪ ಅಮ್ಮನಿಗೂ ಅನ್ನಿಸ್ತದೆ ನನ್ನ ಮಗಳು ಇಲ್ಲಿಂದ ಗಂಡನ ಮನೆಗೆ ಹೋದ್ರು ನೆಮ್ಮದಿಯಾಗಿಲ್ವಲ್ಲ, ಹಾಗೆ ಹೀಗೆ ಅಂತ ಅವ್ರು ಕೊರಗ್ತಾರೆ. ಅವ್ರು ಕೊರಗೋದ್ರಿಂದ ಅವ್ರು ಇನ್ನೊಬ್ರಿಗೆ ಹೇಳ್ತಾರೆ ನನ್ನ ಮಗಳ ಪರಿಸ್ಥಿತಿ ಹಿಂಗೆ ಆಗೋಯ್ತು ಅಂತ. ಇನ್ನೊಬ್ಬರಿಗೆ ನಾವು ಆಡ್ಕೊಳ್ಳೋಕ್ಕೆ ಅವಕಾಶ ನಾವೆಲ್ಲೂ ಕೊಡಬಾರ್ದು. ಎಲ್ಲನೂ ಗಂಡ ತಪ್ಪುದಾರಿಗೆ ಹೋದ್ರೂ ತಿದ್ದವಳು ಹೆಂಡ್ತಿನೇ ಆಗಿರ್ತಾಳೆ. ಅತ್ತೆ ಮಾವ ಒಂದು ಹಿಂಗಲ್ಲ ಹಿಂಗೆ ಅಂತ ಹೇಳಿದ್ರೆ ಅದರಲ್ಲೇನೋ ಅರ್ಥ ಇರುತ್ತೆ ಅಂತ ಹುಡುಕಿ ಯೋಚನೆ ಮಾಡೋ ಅಂಥದ್ದು. ಈಗ ತುಂಬ ಕೆಲವರು ಅತ್ತೆಗಳು ಕೆದ್ಗಿ ಜಗಳ ತೆಗಿಯೋದು, ಅವಳನ್ನ ಒಂಥರ ಬೇರೆಯವ್ರ ಮುಂದೆ ಕೇವಲವಾಗಿ ನೋಡೋದು, ಇದು ತುಂಬ ಕಡೆ ನಡೀತಾನೂ ಇದೆ. ಈ ಅತ್ತೆ ಅನ್ನೋ ವ್ಯಕ್ತಿ ಯಾವಾಗ ಮಗಳನ್ನ ತಾಯಿ ಬಂದಿರೋ ಸೊಸೆನ ಮಗಳಾಗಿ ನೋಡ್ತಾಳೋ ಆವಾಗ ಒಳ್ಳೆ ಆ ಮನೆ ಸ್ವರ್ಗ. ಯಾರು ನನ್ನ ಮಗಳು ಅಳಿಯ ಚೆನ್ನಾಗಿರ್ಬೇಕು, ನನ್ನ ಸೊಸೆ ಮಗ ಚೆನ್ನಾಗಿರ್ಬಾರ್ದು, ಅದಷ್ಟು ಜನ ಇದ್ದಾರೆ. ಆದರೆ ನಾವು ಹೆಣ್ಮಕ್ಳಾದವ್ರು ಅಂದರೆ ಎರಡನ್ನೂ ತೂಗಿಸ್ಕೊಂಡು ಹೋದು. ಇವತ್ತು ಹೇಳ್ತೀನಿ ಕೇಳಿ, ಆ ತೂಗಾಣಿಕೆ ಹೇಗಿರಬೇಕು ಅಂದರೆ ನಾಳೆ ದಿನ ನಮ್ಮ ಮಕ್ಕಳು ಅದನ್ನು ಕಲಿಬೇಕು. ಎಂಥ ಮಗಳಮ್ಮ, ಎಂಥ ಸೊಸೆ ಅಮ್ಮ
ಅಂತ ಅನ್ಸ್ಕೊಳ್ಳೋದು ಭಾರಿ ಸರ್ಕಸ್ ಮಾಡಬೇಕು. ಆ ಸರ್ಕಸ್ ಹೇಗಿರುತ್ತೆ ಅಂದರೆ ನಮ್ಮ ಲೈಫ್ಗಳಲ್ಲಿ ಊಹೆನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಲೈಫಲ್ಲಿ ನಾವು ಬದಲಾವಣೆಗಳನ್ನ ಮಾಡ್ಕೋಬೇಕು. ನಮ್ಮ ಜೀವನದಲ್ಲಿ ಅಪ್ಪನ ಮನೆ ಗೌರವ, ಗಂಡನ ಮನೆ ಗೌರವ ಎರಡೂ ಹೀಗೇ. ಅದನ್ನು ಯಾವತ್ತೂ ದೂರ ಮಾಡೋಕ್ಕಾಗಲ್ಲ. ಅಪ್ಪನ ಮನೆಗೆ ಹೋದ್ರೂ ನಮ್ಗೆ ಒಳ್ಳೆ ಹೆಸರು ಇರಬೇಕು, ಗಂಡನ ಮನೇಲಿದ್ರೂ ನಮ್ಗೊಂದು ಒಳ್ಳೆ ಹೆಸರು ಇರಬೇಕು. ಆ ಹೆಸರು ಹೇಗಿರಬೇಕು ಅಂದರೆ ನಮಗೆ ಹೆಮ್ಮೆ ಪಡುವಂತಿರಬೇಕು. ನಾವು ಇಂಥ ಮಗಳಾದ್ವಾ, ಇಂಥ ಸೊಸೆ ಆದ್ವಾ ಅಂತ ಅಂದ್ಕೊಂಡು, ಇಂಥ ಹೆಂಡತಿ ಆದ್ವಾ ಅಂತ ಅನ್ಕಿರ್ಬೇಕು. ಆ ಥರ ಜೀವನದಲ್ಲಿ ಯಾವುದೇ ವಿಷಯಕ್ಕೂ ತಲೆ ಕೆಡಿಸ್ಕೊಳ್ದಂತೆ, ಫ್ಯಾಮಿಲಿ ವಿಷಯಗಳನ್ನ ಹೊರಗಡೆ ಹಾಕದಂತೆ, ಒಬ್ರ ಹತ್ರ ಚರ್ಚೆ ಮಾಡದಂತೆ ಈ ವಿಷಯಗಳನ್ನ ನಮ್ಮನೆ ಬಿಟ್ಟು ಏನೇ ಇದ್ರೂ ಎಲ್ಲ ಕೂತು ಮಾತಾಡೋಣ, ತಪ್ಪಿತ್ತಾ ಹೇಳಿ ಹೊರಗಡೆ ತೊಗೊಂಡೋಗಿ ಹೇಳ್ಬೇಡಿ ಈ ವಿಷಯಗಳನ್ನ ಅಂತ. ಯಾವ ಸೊಸೆ ತನ್ನ ಮನೆ ಗುಟ್ಟನ್ನು ಹೊರಗಡೆ ಹಾಕೋಕ್ಕೆ ಬಿಡ್ದಂಗೆ ಮನೆ ಒಳಗೆ ಅದನ್ನು ಸಂಭಾಳಿಸ್ತಾಳೋ ಅವಳೇ ನಿಜವಾದ ಸೊಸೆ. ಯಾಕಂದರೆ ಮನೆ ವಿಷಯಗಳು ಈಚೆಗೆ ಹೋಗಬಾರ್ದು ಯಾವತ್ತೇ ಆಗ್ಲೂ. ಆ ಈಚೆಗೆ ಹೋದಾಗ 4 ಜನಕ್ಕೆ ತುತ್ತಾಗುತ್ತೆ. ಅಲ್ಲಿ ಎಲ್ಲರ ಒಂದು ನೆಮ್ಮದಿ ಕೆಡುತ್ತೆ, ಎಲ್ಲರ ಸಂಸಾರ ಕೆಡುತ್ತೆ, ಹೇಳಿಕೆ ಮಾತು ಕೇಳ್ಕೊತಾರೆ. ಅಲ್ಲಿ ಅತ್ತೆ ಮಧ್ಯ ಅತ್ತೆ ಮಾಡಲಿ ಅಂತ, ಸೊಸೆ ಮಾಡಲಿ ಅಂತ ಜಿಡ್ಡು ಆ ಜಿಡ್ಡು ಎಲ್ಲ ನಿಂತ್ಕೊಳ್ತದೆ ಅಂದರೆ ಒಂದೊಂದ್ಸರಿ ಸಾಕಪ್ಪ ಅಂತ ಬೇಸತ್ತು ಹೆಣ್ಮಕ್ಳು ಸೊಸೆಂದಿರಾದರೆ ಕೈಲಾಸ ಸೇರ್ಕೊಳ್ಳೋ ಸ್ಟೇಜ್ಗೂ ಆಗುತ್ತೆ. ಅದು ಆಗುತ್ತೆ ಅನ್ನೋಕ್ಕೆ ನಮ್ಮ ಮನೇಲೇ ನಡೆದಿದ್ದೆ, ಬೇರೆ ಎಲ್ಲೂ ಬೇಡ, ನನ್ನ ಮನೇಲೇ ನಡೆದಿರೋಂಥದ್ದು. ನನ್ನ ತಂಗಿ ಆ ಎಡವಟ್ಟು ಮಾಡಿದ್ದು ಅದನ್ನು. ಮನೆ ಸಂಸಾರನ ಮನೆಗುಟ್ಟು ಹೊರಗಡೆ ರಾದಿರೆಟ್ಟು ಅಂತ ಹೇಳ್ತಾರಲ್ಲ, ಹಂಗೆ ಅತ್ತೆ ಆಗಲಿ ಸೊಸೆ ಆಗಲಿ ಗಂಡನೇ ಆಗಲಿ, ನನ್ನ ಮನೆ ನನ್ನ ಹೆಂಡ್ತಿ ಅವಳು ತಪ್ಪು ಮಾಡಿದ್ರು ಅವಳನ್ನ ತಿದ್ದುಕೊಂಡು, ಗಂಡ ತಪ್ಪು ಮಾಡಿದ್ರು ಹೆಂಡ್ತಿ ತಿದ್ದುಕೊಂಡು ಅಯ್ಯೋ ಬಿಡು ಅಂತ ಅವನು ತಪ್ಪು ದಾರಿಗೆ ಏನು ನನ್ನಿಂದ ಕಾರಣ ಆಗ್ತಾಯಿದೆ ನನ್ನ ತಿದ್ಕೋಬೇಕು. ಅತ್ತೆ ಮಾವ ನನ್ನ ಬಗ್ಗೆ ಈ ಥರ ಮಾತಾಡ್ತಾ ಇದ್ರಲ್ಲ, ನನ್ನಿಂದ ಏನು ತಪ್ಪಾಗಿದೆ ಅಂದ್ಕೋಬೋದು. ಇಷ್ಟೆಲ್ಲ ನಿಮ್ಗೆಲ್ಲ ಒಳ್ಳೆತನ ಮಾಡಿ ಅವ್ರು ಏನಾರು ನಿಮ್ಮ ಬಗ್ಗೆ ಮಾತಾಡಿದ್ರೆ ನೀವು ಮಾತಾಡೋ ಜಾಗದಲ್ಲಿ ಖಂಡಿತ ಮಾತಾಡಿ. ಯಾಕಂದರೆ ಫುಲ್ ರೈಟ್ಸ್ ನಿಮಗಿದೆ. ಯಾಕಂದರೆ ಏನೋ ತಪ್ಪು ಮಾಡಿದಂತೆ ಒಂದು ಮಾತು ತೊಗೊಳ್ಳೋ ಅಂಥದ್ದು ಇದೆಯಲ್ಲ, ಈಗ ನೀವೆಲ್ಲ ಕೆಲಸ ಮಾಡಿ ಒಂದು ಮಾತು ಕೇಳ್ತೀರಲ್ಲ ನೋಡ್ರಿ, ಆ ಜಾಗದಲ್ಲಿ ನೀವು ಮಾತಾಡಲೇಬೇಕಾಗುತ್ತೆ. ಯಾಕಂದರೆ ಆ ಟೈಮಲ್ಲಿ ಅತ್ತೆ ಅಲ್ಲ ಗಂಡ ಅಲ್ಲ, ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಧೈರ್ಯವಾಗಿ ಕೇಳಿ. ಆ ತಪ್ಪಲ್ಲಿ ಯಾಕಂದರೆ ಎಲ್ಲಾದ್ರಲ್ಲೂ ಕಲ್ಲು ಹುಡ್ಕೋ ಜನ ಇರ್ತಾರೆ, ಸ್ವಂತ ಬುದ್ಧಿಯಿಂದ ಮಾಡಲ್ಲ, ಹೇಳಿಕೆ ಮಾತಿಂದ ಮಾಡ್ತಾರೆ ಅಷ್ಟೇ. ಅವುಗಳೆಲ್ಲನೂ ಸ್ವಂತ ಬುದ್ಧಿಯಿಂದ ಮಾಡಲ್ಲ. ಯಾವ ತಾಯಿ ಯಾವ ಅತ್ತೆ ಸೊಸೆನ ಮಗಳಾಗಿ ನೋಡ್ತಾಳೆ ನೋಡ್ರಿ, ಆ ಮನೆ ಯಾವಾಗಲೂ ಸ್ವರ್ಗನೇ. ಯಾವಾಗಲೂ ಅತ್ತೆ ಅನ್ನೋದು ಅವಳ ಮನಸ್ಸಲ್ಲಿ ಇರಲ್ಲ, ಸೊಸೆ ಅನ್ನೋದು ಇವ್ರ ಮನಸ್ಸಲ್ಲಿ ಇರಲ್ಲ. ಹಾಗಾಗಿ ಯಾವ ಮನೇಲೂ ನನ್ನ ತಾಯಿ ಮನೆ ಹೆಂಗೆ ಅಂದ್ಕೊಂಡು ಯಾರು ಸೊಸೆಯಾಗಿ ಬಂದವಳು ತಾಯಿನ ಅತ್ತೆ ಥರ ನೋಡ್ಬೋದು. ಹಾಗೆ ಅತ್ತೆ ಹೊರಗಡೆಯಿಂದ ಬಂದಿರೋವಂಥ ಮಗಳನ್ನ ಸೊಸೆಯಾಗಿ ನೋಡ್ತಾಳೋ ಆ ಮನೆ ನಂದಾಗ ಹೋಗಲ್ಲ. ಅದು ಬಿಟ್ಟರೆ ಅವಳು ನನ್ನ ಸೊಸೆ, ನಾನು ಅತ್ತೆ, ನನಗೇನು ಕಡಿಮೆ, ನಾನು ಇದು, ಆ ಮನೆಗೆ ಅವರು ಸೊಸೆಯಾಗೇ ಬಂದಿರ್ತಾರೆ. ಅದನ್ನು ಅವರು ಮರ್ತಿರ್ತಾರೆ ಅಷ್ಟೇ. ಫ್ರೆಂಡ್ಸ್, ಏನು ಗೊತ್ತಾ, ಜೀವನದಲ್ಲಿ ಗೌರವ ತುಂಬಾ ಇಂಪಾರ್ಟೆಂಟು. ಆ ಗೌರವನ ನಾವು ಕೇಳಿ ಪಡ್ಕೊಳ್ಳೋದಲ್ಲ, ತಾನೇ ಬರಬೇಕು. ನಮ್ಮ ನಡೆ ನುಡಿಲಿರೋದು, ನಾವು ಹೇಗೆ ನಡ್ಕೋತೀವೋ, ಯಾವ ಮಾತು ತೂಕವಾಗಿರಬೇಕು, ಯಾವಾಗಲೂ ನಮ್ಮ ನಡೆ ಕರೆಕ್ಟಾಗಿರಬೇಕು. ನಾವು ಎಲ್ಲದರಲ್ಲೂ ದಕ್ಷತೆಯಾಗಿದ್ದರೆ ಯಾರ ಮುಂದೆ ನಾವು ಕಿಮ್ಮಂಗಿರಲ್ಲ, ಯಾರ ಮುಂದೆ ನಾವು ತಲೆ ಬಾಗುವಂಥದ್ದಿರೋದಿಲ್ಲ. ಯಾವಾಗಲೂ ಅಷ್ಟೇ ಲೈಫಲ್ಲಿ ತಗ್ಗಿ ಬಗ್ಗಿ ನಾವು ಯಾವತ್ತೂ ನಡೆದು ಒಂದು ಗೌರವ ಕೊಡ್ತೀವೋ 4 ಜನಕ್ಕೆ, ಆವಾಗಲೇ ನಮ್ಮ ತನನ ನಾವು ಕಳ್ಕೊಳ್ಳೋದು. ಒಳ್ಳೆ ಸೊಸೆನೂ ಆಗ್ಬೋದು, ಒಳ್ಳೆ ಮಗಳು ಆಗ್ಬೋದು, ಒಳ್ಳೆ ಹೆಂಡ್ತಿನೂ ಆಗ್ಬೋದು, ಒಳ್ಳೆ ಮಕ್ಕಳಿಗೆ ಒಳ್ಳೆ ತಾಯಿನೂ ಆಗ್ಬೋದು. ಯಾಕಂದರೆ ನಮ್ಮಲ್ಲೇ ಆ ಬುದ್ಧಿ ಇಲ್ಲ ಅಂದರೆ ನಮ್ಮ ಮಕ್ಕಳು ಏನು ಕಲಿತಾರೆ ಆ ಬುದ್ಧಿನ? ನಾಳೆ ದಿನ ಅವ್ರ ಗಂಡನ ಮನೆಗೆ ಹೋದ್ರೆ ಅದನ್ನೇ ಹೇಳ್ಕೊಡೋದು. ನಿಮ್ಮ ಸೊಸೆ ಇದ್ದಾರೆ, ನಮ್ಮ ರಿಲೇಟಿವ್ಗಳಲ್ಲೇ ಇದ್ದಾರೆ, ಮಗಳಿಗೆ ಕಿವಿ ಚುಚ್ಚೋದು, ನಿಮ್ಮ ಮಗನಿಗೆ ಅತ್ತೆಗೆ ಅನ್ನ ಹಾಕ್ಬೇಡ, ಇದನ್ನ ಹಾಕಬೇಡ. ಅಯ್ಯೋ ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಅದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಭಯ ಆಗುತ್ತೆ. ಹಿಂಗೆಲ್ಲ ನಡೆಯುತ್ತಾ ಅಂತಂದ್ಬಿಟ್ಟು. ಯಾವ ಮನೇಲಿ ಸೊಸೆಯಾಗಿ ಇದ್ಕೊಂಡೆ ಮನೆಗುಟ್ಟನ್ನ ಈಚೆ ಕೊಡ್ದಂತೆ ಇರ್ತಾಳೆ ನೋಡ್ರಿ, ಅವಳೇ ನಿಜವಾದ ಒಂದು ಗೆಳತಿನೇ ಆಗಿರ್ಬೋದು. ಆ ಮನೆಗೆ ಒಂದು ಹೆಣ್ಣಾಗಕ್ಕೆ ಸಾಧ್ಯ. ಅವಳು ಆದಿಶಕ್ತಿಯ ಸ್ವರೂಪ ಹೆಣ್ಣು. ಆ ಹೆಣ್ಣು ಒಂದು ಸಂಸಾರನ ಹಾಳು ಮಾಡ್ಕೊಂಡು ಒಂದು ಸಂಸಾರನ ಉಳಿಸ್ಕೊಳ್ಳಬಹುದು. ಎಲ್ಲ ಹೆಣ್ಣು ಕೈಲಿರುತ್ತೆ. ಅದನ್ನ ನಾವು ಹೇಗೆ ನಡೆಸ್ಕೋತೀವೋ ಅದ್ರ ಮೇಲೆ ಇರುತ್ತೆ. ನಾನು ಹೇಳ್ತೀನಲ್ವಾ. ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಮಾತಿಂದ ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಇದು ಮಾಡ್ಕೊತೀನಿ.